ನಮಸ್ಕಾರ ವೀಕ್ಷಕರೇ, ನಮ್ಮ ಒಂದು ಕಾರ್ಯಕ್ರಮಕ್ಕೆ ನಮಗೆ ಆತ್ಮೀಯವಾದ ಸ್ವಾಗತ. ಯಾವುದೇ ಒಂದು ಕೆಲಸ ಕಾರ್ಯ ಮಾಡಬೇಕಾದ್ರೆ 108 ವಿಘ್ನ, ಪರೀಕ್ಷೆ, ಅಡೆತಡೆಗಳು ಬರುತ್ತವೆ. ಆ ಪರೀಕ್ಷೆಗಳನ್ನು ಪಾರು ಮಾಡುವುದು ಹೇಗೆ? ನಮ್ಮ ಅವಚೇತನ ಮನಸ್ಸನ್ನು ಸ್ಟ್ರಾಂಗ್ ಮಾಡಿಕೊಳ್ಳುವುದು ಹೇಗೆ? ಈ ವಿಷಯದ ಕುರಿತು ಮತ್ತಷ್ಟು ಮಾಹಿತಿ ನೀಡಲಿಕ್ಕೋಸ್ಕರ ನಮ್ಮ ಜೊತೆಗಿದ್ದಾರೆ ಭಾರತಿ ಅಕ್ಕನವರು. ಬನ್ನಿ ಅವ್ರ ಜೊತೆ ಚರ್ಚೆ ಮುಂದುವರಿಸೋಣ. ನಮಸ್ಕಾರ ಅಕ್ಕವ್ರೆ. ಓಂ ಶಾಂತಿ. ತಾವು ಹಿಂದಿನ ಬಾರಿ ಹೇಳ್ತಾ ಇದ್ರಿ, ನಾವು ಸಫಲತೆ ಪಡಿಬೇಕಾದ್ರೆ ನಮ್ಮ ಗುರಿ, ಉದ್ದೇಶ, ಲಕ್ಷ್ಯ ಒಂದೇ ಇರಬೇಕು. ಆ ಕಡೆ ಈ ಕಡೆ ಡಿಸ್ಟ್ರಾಕ್ಷನ್ಸ್ ತುಂಬ ಇರ್ತವೆ ನಮಗೆ, ಆದರೆ ಅದ್ರ ಕಡೆ ಎಲ್ಲ ಗಮನ ಕೊಡಬಾರ್ದು. ಒಂದು ಉದಾಹರಣೆ ಕೂಡ ತುಂಬ ಚೆನ್ನಾಗಿ ಕೊಟ್ರಿ. ಹೋಗಿ ಬ್ಲಡ್ ತೊಗೊಂಬರೋದು, 108 ಡಿಸ್ಟ್ರಾಕ್ಷನ್ಸ್ ಬಂದರೂ ಕೂಡ, ಫಿಲ್ಮ್ ಆ್ಯಕ್ಟರ್ ಬಂದರು, ಸ್ನೇಹಿತೆ ಬಂದರು, ಆಟೋ ಪಂಚರ್ ಆಗೋಯ್ತು, ಅದು ಎಲ್ಲ ಒಂದು ವಿಘ್ನಗಳು ಬರ್ತಾ ಇದ್ರು ಕೂಡ ನಾನು ಹೋಗಿ ಬ್ಲಡ್ ತೊಗೊಂಡು ವಾಪಸ್ ಬಂದೆ ಅರ್ಧ ಗಂಟೆಯಲ್ಲಿ ಅದು ಅಂಥೇಳಿ. ಇನ್ನು ಡಿಸ್ಟ್ರಾಕ್ಷನ್ಸ್ ಕೆಲವೊಂದು ಸತಿ ಬರ್ತವೆ, ಕೆಲವೊಂದು ಸತಿ ಪಾರು ಮಾಡೋದು ಕಷ್ಟ ಆಗುತ್ತೆ. ಆ ಸಮಯದಲ್ಲಿ ಏನು ಮಾಡಬೇಕು ಅಂಥೇಳಿ. ಸೊ ಈಗ ನಾವು ಸಫಲತೆಯನ್ನು ಪಡೆಯದೇ ಇರೋದಕ್ಕೆ 2 ಮೂಲ ಕಾರಣಗಳು. ಒಂದನೇದಾಗಿ, ನೀವು ಪ್ರಾರಂಭದಲ್ಲಿ ಯಾವ ಕೆಲಸವನ್ನು ಪ್ರಾರಂಭಿಸುತ್ತೀರಿ, ಸೊ ಅದು ನಾನು ನಿಮಗೆ ಬ್ಲಡ್ಡಿಂದು 1/2 ಅವರ್ ಬಗ್ಗೆ ಹೇಳಿದ್ದೀನಿ ಅಷ್ಟೆ. ಅರ್ಧ ಗಂಟೆಯ ಕೆಲಸ. ಕೆಲವು ಗುರಿ ಸಾಧನೆಗಳು ಕೆಲವು ವರ್ಷಗಳವರೆಗೆ ನಿರಂತರ ಮಾಡಿದಾಗ ನಾವು ಆ ಗುರಿಯನ್ನು ಮುಟ್ಟೋಕ್ಕೆ ಸಾಧ್ಯ. ಒಂದು MBBS ನಾನಾಗಬೇಕು ಅಥವಾ ನಾನೊಂದು IAS ಆಗಬೇಕು ಅಂದಾಗ ನಿರಂತರ ವರ್ಷಗಳ ಸಾಧನೆ ಬೇಕಾಗುತ್ತೆ. ಈಗ ಮಾನಸನಿಗೆ ಕನಸು, ನಾನು IAS ಆಗಬೇಕು, ತುಂಬನೇ ಆಸೆ. ಪ್ರಾರಂಭದಲ್ಲಿ ಮಾನಸ ಹುಡುಕ್ತಾಳೆ, ನಾನು ಎಲ್ಲಿ ಕೋಚಿಂಗ್ ತಗೋಬೇಕು ಅಂತ. ಆ ಕೋಚಿಂಗ್ ಸೆಂಟರ್ಗೆ ಹೋಗ್ತಾಳೆ. ಮೊದಲನೇ ದಿನ ಹೋದಾಗ ತುಂಬನೇ ಉಮಂಗ, ನಾನು ಎಲ್ಲವನ್ನ ಕಲಿಬೇಕು, ನಾನು ಪರ್ಫೆಕ್ಟ್ ಆಗಬೇಕು, ನಾನು ವಿಜಯಿ ಆಗಬೇಕು ಅಂತ. ಆ ಫಸ್ಟ್ ಡೇ ಏನು ನಿಮಗೆ ಉಮಂಗ ಇರುತ್ತೆ, ನಿಮ್ಮ ಗುರಿ ಮುಟ್ಟುವ ತನಕ ಅಷ್ಟೇ % ಉಮಂಗ ಇದ್ದರೆ ಮಾತ್ರ ನೀವು ನಿಮ್ಮ ಗುರಿಯನ್ನು ತಲುಪಬಲ್ಲಿರಿ. ಫಸ್ಟ್ ಡೇ ಏನು ಎನರ್ಜಿ, ಏನು ಉಮಂಗ, ಉತ್ಸಾಹ ನಾವು ಇಟ್ಕೊಂಡಿರ್ತೇವೆ, ಅದೇ ಲಾಸ್ಟ್ ಡೇ ತನಕ. ಅಂದರೆ ಒಂದೇ ದಿನದಲ್ಲಿ ಆಗೋದಿಲ್ಲ ಅಂತ ತಾವು ಹೇಳ್ತಾ ಇದ್ರಿ. ಬಾರಿ ಪರಿಶ್ರಮ, ಮೆಹನತ್ ಮಾಡಬೇಕು ಅದಕ್ಕೋಸ್ಕರ. ಆಮೇಲೆ ಎವ್ರಿ ಟೈಮ್ ನಾವು ಅದೇ ಉಮಂಗ, ಉತ್ಸಾಹದಿಂದ ನಾವು ಪರಿಶ್ರಮ ಮಾಡಬೇಕು. ಈಗ ನೆಕ್ಸ್ಟ್ ಡೇ ಹೋದಾಗ ಸ್ವಲ್ಪ ಆಲಸ್ಯತನ. ಫಸ್ಟ್ ಡೇ ಹೋದಾಗ ಸರ್ ಹೇಳ್ತಾರೆ 10 o'clock ಎಲ್ಲರೂ ಇರಬೇಕು ಅಂತ. ಮಾನಸ 9:30ಗೆ ಹೋಗಿ ಕುತ್ಕೊಂಡಿರ್ತಾರೆ. ಯಾಕಂದ್ರೆ ನಿನ್ನಲ್ಲಿ ಅದು ಒಂದು ಉಮಂಗ ಇದೆ, ನಾನು ಕಲಿಬೇಕು, ನಾನು ಮಾಡಬೇಕು ಅಂತ. 1 ತಿಂಗಳಾದ್ಮೇಲೆ 10:30 ಆಯ್ತು. ಅಲ್ಲೇನಾಯ್ತು, ನನ್ನ ಕಲಿಕೆ ಕಡಿಮೆ ಆಯ್ತು ಅಂದಾಗ ನಾನು ಸಫಲತೆ ಪಡೆಯೋಕೆ ಸಾಧ್ಯವಿಲ್ಲ. ನನ್ನ ಶ್ರಮ ಮೊದಲನೆಯ ದಿನ ಹೇಗೆ ಇತ್ತು, ಕೊನೆಯವರೆಗೂ ಹಾಗೆ ಇದ್ದಾಗ ನಾವು ಸಕ್ಸಸ್ಫುಲ್ ಆಗೋಕೆ ಸಾಧ್ಯತೆಗಳು ಇದ್ದಾವೆ. ಇದು ಒಂದನೇದು ಕಾರಣ. ಈಗ ಎರಡನೇ ಕಾರಣ, ಇಲ್ಲಿ ಮನಸ್ಸು ವಿಚಲಿತ ಆಗುತ್ತೆ. ಹೇಗೆ ವಿಚಲಿತ ಆಗುತ್ತೆ? ಬೇರೆಯವರ ಮಾತುಗಳನ್ನ ಕೇಳಿ ಮಾನಸ ವಿಚಲಿತಳಾಗುತ್ತಾಳೆ. ಈಗ ನಿನ್ಗೆ ಹಿಂದಿನ ವರ್ಷ ಬಂದಿರುವಂತಹ ಒಬ್ಬ ಸ್ನೇಹಿತೆ IAS ಎಕ್ಸಾಮ್ ಕಲಿಯೋದಕ್ಕೆ ಬಂದಿದ್ದಾಳೆ. ಅವಳು ಮತ್ತೆ ನಿನ್ ಜೊತೆಗೇನೆ ಇದ್ದಾಳೆ. ಅವಳ ಮಾತನ್ನು ನೀನು ಕೇಳ್ತೀಯ, ತುಂಬಾ ಕಷ್ಟ ಕಣೆ, ಅಷ್ಟು ಈಸಿ ಅಲ್ಲ ಇದು. ಅವಳ ಮಾತು ನಿನಗೆ ಹೇಗೆ ಗಾಢವಾಗಿ ಬಿತ್ತು ಅಂದ್ರೆ, ಮೊದ್ಲು ಏನಿತ್ತು ನಿನಗೆ, ನಾನು ಹಾಗೆ ಆಗ್ತೀನಿ, ಮಾಡೇ ಮಾಡ್ತೀನಿ ಅನ್ನೋದೇನಿತ್ತಲ್ಲ, ಸ್ವಲ್ಪ ಡೌನ್ ಆಯ್ತು. ಯಾಕೆಂದ್ರೆ ಅವಳು ನಿನ್ನಕ್ಕಿಂತ ಬುದ್ಧಿವಂತಳು. ಅವಳು ರ್ಯಾಂಕ್ ಬೇರೆ ತಗೊಂಡಿದ್ದಾಳೆ, ನಾನ್ ಬರೀ 90% ತಗೊಂಡಿದ್ದೀನಿ. ಅವಳ ಕೈಯಿಂದನೇ ಆಗ್ಲಿಲ್ಲ, ನನ್ನ ಕೈಯಿಂದ ಹೇಗಾಗುತ್ತೆ? ಬೇರೆಯವರ ಮಾತುಗಳನ್ನ ಕೇಳಿ
ನಮ್ಮ ಅವಚೇತನ ಮನಸ್ಸನ್ನ ನಾವು ಚಂಚಲ ಮಾಡ್ಕೊಂತೀವಿ. ನಂತರ ನಿನ್ನ ಗುರಿ ಏನಿತ್ತು? IAS ಮಾಡೋದು. ಅವಳ ಮಾತನ್ನ ಕೇಳಿದಾಗ ಗುರಿ ಕಡಿಮೆ ಆಗುತ್ತೆ, ಅದ್ರ ಇಂಟೆನ್ಸಿಟಿ ಕಡಿಮೆ ಆಗುತ್ತೆ. ನಂತರ 6 ತಿಂಗಳಾದ್ಮೇಲೆ ಬಿಟ್ಟು ಬಿಡಬಹುದು, ಬೇಡ ಆಗೋದಿಲ್ಲ ಅದು ಅಂತ. ಅಂದ್ರೆ ಇವು 2 ಇದಾವಲ್ಲ, ನಮ್ಮನ್ನ ಸಫಲತೆಡೆಗೆ ಕರೆದುಕೊಂಡು ಹೋಗಕ್ಕಾಗೋದಿಲ್ಲ. ಈಗ ಬಹುಶಃ ಎಲ್ಲ ಜನರು ನ್ಯೂ ಇಯರ್ ರೆಸಲ್ಯೂಷನ್ಸ್ ಮಾಡ್ಕೊಳ್ತಾರೆ. ಈಗ ನ್ಯೂ ಇಯರ್ ಬಂತು, ಫಸ್ಟ್ ರೆಸಲ್ಯೂಷನ್ ಮಾಡ್ಕೊಳ್ಳೋದೇನಂದ್ರೆ ನಾನು ಬೆಳಿಗ್ಗೆ ಎದ್ದು ವಾಕಿಂಗ್ ಮಾಡ್ತೀನಿ ಅಂತ ಹೇಳಿ. ಪ್ರಾಬಬ್ಲಿ ಎಲ್ಲರ ಡೈರಿಯಲ್ಲಿ ಇರುತ್ತೆ, ನಾನು ಬೆಳಿಗ್ಗೆ ಹೇಳ್ತೀನಿ ವಾಕಿಂಗ್ ಅಥವಾ ಎಕ್ಸರ್ಸೈಸ್ ಮಾಡ್ತೀನಿ ಅಂತ. ಒಂದಿಷ್ಟು ದಿನ ಇರುತ್ತೆ, ಅದಾದ್ಮೇಲೆ ಅದ್ರದ್ದು ಎನರ್ಜಿ ಇಂಟೆನ್ಸಿಟಿ ಎಲ್ಲ ಕಡಿಮೆ ಆಗ್ಬಿಡುತ್ತೆ, ಯಾರೋ ಸಿಗೋದಿಲ್ಲ. ಅದಕ್ಕೆ ಒಂದು ಜೋಕ್ ಕೂಡ ವಾಟ್ಸಾಪ್ ಅಲ್ಲಿ ಬಂದಿತ್ತು, ಈಗ ನ್ಯೂ ಇಯರ್ ಬಂದಿದೆ, ಈಗಲೇ ಎದ್ದು ನೀವು ವಾಕಿಂಗ್ ಮಾಡಕ್ ಹೋಗ್ಬೇಡ್ರಿ, ಈಗೆಲ್ಲ ತುಂಬಾ ಟ್ರಾಫಿಕ್ ಇರುತ್ತೆ, ಒಂದು 10 ದಿನ ಬಿಟ್ಟರೆ ಟ್ರಾಫಿಕ್ ಎಲ್ಲ ಕಡಿಮೆ ಆಗುತ್ತೆ ಅಂತ ಹೇಳಿ. ಅಂದ್ರೆ 10 ದಿನಕ್ಕೆ ಮಾತ್ರ ಅವರು ವಾಕಿಂಗ್ ಬರ್ತಾರೆ, ನಂತರ ಬರೋದಿಲ್ಲ. ಆದ್ರೆ ದೃಢವಾಗಿ ಬರ್ಕೊಂಡಿರ್ತಾರೆ, ಡೈರಿ ಮೇಲೆ, ನೋಟಿಸ್ ಬೋರ್ಡ್ಗಳ ಮೇಲೆ, ಎಲ್ಲದ್ರ ಮೇಲೆ ಬರ್ಕೊಂಡಿರ್ತಾರೆ. ಈಗ ಮಾನಸನಿಗೂ ಪ್ರಶ್ನೆ ಬರಬಹುದು, ಸೊ ಅವಳು ನನ್ನ ಫ್ರೆಂಡ್ ಹೇಳಿದ್ದಕ್ಕೆ ನಾನು ಕುಗ್ಗಿಬಿಟ್ಟೆ ಅಂತ. ನಾನೇನ್ ಹೇಳ್ತೀನಿ ಮಾನಸನಿಗೆ, ಬರೇ ಡಿಗ್ರಿಯಲ್ಲಿ 70% ಆರ್ಟ್ಸ್ ತಗೊಂಡಿರುವಂತಹ ಒಬ್ಬ ಹುಡುಗಿ IAS ಎಕ್ಸಾಮ್ ಅನ್ನ ಪಾಸ್ ಮಾಡಿದ್ಲು. ಮಾನಸ 90 ತಗೊಂಡಿದ್ದಾಳೆ. 70 ತಗೊಂಡಿರೋರು ಸಹ IAS ಎಕ್ಸಾಮ್ ಪಾಸ್ ಮಾಡಿದಾರಲ್ಲ. ನಿನ್ನ ಸ್ನೇಹಿತೆಯ ಮಾತು ನಿನಗೆ ಆಳವಾಗಿ ಹೋಗ್ಬಾರ್ದು, ನಿನ್ನ ಮಾತೇ ನಿನಗೆ ಅವಚೇತನ ಮನಸ್ಸಿನಲ್ಲಿ ಇರ್ಬೇಕು. ಅವಳು ತಗೊಂಡ್ಲಿಲ್ಲ ಅಂದ್ರೆ ಚಿಂತೆ ಇಲ್ಲ, ನಾನ್ ತಗೊಂತೀನಿ. ಅದು ಎಷ್ಟೇ ಕಷ್ಟವಾಗ್ಲಿ ನಿನ್ನ ಮನೆಯವರು ಸಹ ಹೇಳಬಹುದು, ಯಾಕಂದ್ರೆ ಒಂದ್ಸಾರಿ ನೀನು ಎಕ್ಸಾಮ್ ಕೊಟ್ಟಾಗ ಫೇಲ್ ಆಗಿರ್ತೀಯ, ಮನೆಯವರು ಹೇಳ್ತಾರೆ, ಮೊದ್ಲೇ ಹೇಳಿದ್ದೀನಿ ಹೋಗ್ಬೇಡ, ನಿನ್ ಕೈಯಿಂದ ಆಗೋದಿಲ್ಲ ಅಂತ. ಆದ್ರೆ ನಿನ್ನಲ್ಲಿ ಆ ದೃಢತೆ ಇರ್ಬೇಕು, ಯಾಕೆ ಆಗೋದಿಲ್ಲ, ನಾನ್ ಮಾಡ್ತೀನಿ. ಯಾವಾಗ ನಿನ್ನ ಅವಚೇತನ ಮನಸ್ಸನ್ನ ದೃಢವಾಗಿ ಇಡ್ತೀಯ, ಆಗ ನಾವು ಯಶಸ್ವಿ ಹೊಂದೋದಕ್ಕೆ ಸಾಧ್ಯ. ಇದು ಎನಿ ಟೈಮ್ ಅಟ್ ಎನಿ ಏಜ್ ಬರ್ಬೋದಲ್ಲ. ಅಂದ್ರೆ ನೀವು ಹೇಳಿದ್ರಿ 70% ಮಾಡಿದವರು ಅದನ್ನ ಮಾಡ್ಬೋದು, 90% ಮಾಡಿದವರು ಮಾಡ್ಬೋದು. ಅಂದ್ರೆ ನಾವು ಒಂದು ಸ್ಟ್ರಾಂಗ್ ಮಾಡ್ಕೊಂಡ್ರೆ, ಮನಸ್ಸು ಗಟ್ಟಿಯಾಗಿ ಮಾಡ್ಕೊಂಡ್ರೆ ನಾವು ಯಾವಾಗ ಬೇಕಾದ್ರೂ ಸಾಧಿಸ್ಬೋದು ಅಂತ ಹೇಳಿ. ಮಾಡಿದವ್ರು ಇದಾರಲ್ಲ, ಇಂದು ಗ್ರಾಮೀಣ ಪ್ರದೇಶದಲ್ಲಿ ಕನ್ನಡ ಶಾಲೆಯಲ್ಲಿ ಓದಿದಂತಹ ಮಕ್ಕಳೇ IAS ಆಗಿದ್ದಾರೆ. ಎಷ್ಟು ಜನ ಬೇಕು? ಅಂದ್ರೆ ಅಲ್ಲಿ ಏನ್ ಬಂತು, ಅವರ ಗುರಿ ಏಮ್ ಮುಖ್ಯವಾಯ್ತು. ಬೇರೆಯವರ ಮಾತುಗಳಿಂದ ನನ್ನ ಗುರಿಯನ್ನ ನಾನೇನ್ ಮಾಡಬಾರ್ದು, ತೆಗಿಬಾರದು. ಈ 2 ಕಾರಣಗಳಿಂದ ಮನುಷ್ಯ ಅನ್ಸಕ್ಸಸ್ಫುಲ್ ಆಗ್ತಾನೆ. ಮೇನ್ ಸಕ್ಸಸ್ಫುಲ್ ಆಗ್ಬೇಕಂದ್ರೆ ಮೊದಲು ಇರುವಂತಹ ಶ್ರದ್ಧೆ ಕೊನೆಯವರೆಗೂ ಇರ್ಬೇಕು. ಎರಡನೆಯದಾಗಿ ಬೇರೆಯವರ ಮಾತಿನಿಂದ ನೀವು ನಿಮ್ಮ ಮನಸ್ಸನ್ನ ವಿಚಲಿತ ಮಾಡ್ಕೊಂಡು ಕೂಡುದು. ಈಗ ಬೇರೆಯವರು ಬಂದು ನಮ್ಗೆ ಹೇಳ್ತಾರೆ IAS ಎಕ್ಸಾಮ್ ತುಂಬಾ ಡಿಫಿಕಲ್ಟ್ ಇದೆ, ನಾನೇ ಪಾಸ್ ಆಗಿಲ್ಲ, ನೀನೇನ್ ಪಾಸ್ ಆಗ್ತೀಯೋ ಅಂತ ಹೇಳಿ. ಆ ಟೈಮಲ್ಲಿ ನನ್ನ ಅವಚೇತನ ಮನಸ್ಸಿಗೆ ನಾನು ಹೇಳ್ಕೋಬೇಕು, ಎಷ್ಟು ಜನ ಪಾಸ್ ಆಗಿದ್ದಾರೆ, ನಾನಂತೂ ಪಾಸ್ ಆಗೇ ಆಗ್ತೇನೆ ಅಂತ ಹೇಳಿ. ಅಂದ್ರೆ ಕನ್ಫರ್ಮ್ ಮಾಡಬೇಕು, ಅಫರ್ಮ್ ಮಾಡಬೇಕು ನನ್ನ ಮನಸ್ಸಿಗೆ ನಾನು ಅಂತ ಹೇಳಿ. ಯಾವಾಗ ನಿನ್ನಲ್ಲಿ ಇರ್ಬೇಕು, ನಿನ್ನ ಒಳಗಡೆ ಇತ್ತು ಅಂದ್ರೆ ಅವಚೇತನ ಮನಸ್ಸಿನಲ್ಲಿ ಬೇರೆ ಯಾರೂ ನಿನ್ನನ್ನ ತಡೆ ಹಿಡಿಯೋಕ್ ಸಾಧ್ಯ ಇಲ್ಲ. ನಿನ್ ಗುರಿ ಮುಟ್ಟೋದಕ್ಕೆ ನಿಮ್ ಮನೆಯವರು ಸಹ ತಡೆ ಹಿಡಿಯೋಕ್ ಸಾಧ್ಯ ಇಲ್ಲ. ನೀನ್ ಮುಟ್ತೀಯ. ಅಂದ್ರೆ ಫಸ್ಟ್ ನೀನ್ ಡಿಸೈಡ್ ಆಗು. ಡೈಲಾಗ್ ಹೇಳ್ತಿರ್ತಾರ ನೋಡ್ರಿ, ಒಂದ್ಸಾರಿ ನಾನ್ ಮನಸ್ ಮಾಡ್ಬಿಟ್ರೆ ಇನ್ನೊಂದ್ಸಾರಿ ನನ್ ಮನಸ್ಸಿನ ಮಾತೇ ನಾನ್ ಕೇಳೋದಿಲ್ಲ ಅಂತ. ಅಂದ್ರೆ ಒಂದ್ಸಾರಿ ನಾನು ಅವಚೇತನ ಮನಸ್ಸಿನಲ್ಲಿ ದೃಢವಾಗಿ ಇದ್ದೀನಿ ಅಂದಾಗ ನಂತರ ಅದು ಚೇಂಜ್ ಆಗೋ ಪ್ರಸಂಗನೇ ಬರಬಾರದು. ಆಗ ನಾವು ಆ ಗುರಿಯನ್ನ ಮುಟ್ಟೋಕೆ ಸಾಧ್ಯವಾಗ್ತದೆ. ಈಗ ಕೆಲವೊಂದು ಬಾರಿ ಹಾಗೆ ನಾನು ಚಿಟ್ ಮಾಡ್ತಾ ಇದ್ದೆ ನನ್ನ ಫ್ರೆಂಡ್ ಜೊತೆ. ನೀನು ಯಾಕೆ ನಿಂದೊಂದು ಏಮ್ ಇಟ್ಕೊಂಡಿದ್ದೆ, ಆ ಏಮಿಗೆ ಯಾಕೆ ನೀನು ರೀಚ್ ಆಗಲಿಲ್ಲ ಅಂತ ಕೇಳಿದಾಗ, ನನ್ನ ಮನೆ ಪರಿಸ್ಥಿತಿ ಸರಿ ಇರಲಿಲ್ಲ, ನನಗೊಂದು ಸಪ್ರೇಟ್ ರೂಮ್ ಇರಲಿಲ್ಲ, ನಂಗೆ ಸರಿಯಾದ ಕೋಚಿಂಗ್ ಸಿಗಲಿಲ್ಲ ಅಂತ 1008 ಕಾರಣ ಹೇಳ್ತಾರೆ. ಈ ಥರ ಸಿಚುವೇಶನಿಗೆ ತಾವೇನು ಹೇಳ್ತೀರಿ? ಮೇನ್ ನಾವು ಸಕ್ಸಸ್ಫುಲ್ ಆಗಬೇಕಂದ್ರೆ ಏನೇ ಸಮಸ್ಯೆಗಳು ಬಂದಿರ್ತದಲ್ಲ, ಆ ಸಮಸ್ಯೆಗಳನ್ನು
ಬೇರೆಯವರಿಂದ ಆಯಿತು ಅನ್ನೋದನ್ನ ಮೊದಲು ತೆಗೆದುಹಾಕ್ಬೇಕು. ನನಗೆ ಅವರಿಂದ ಈ ಥರ ತೊಂದರೆ ಆಗಿರೋದ್ರಿಂದ ನಾನು ಇವತ್ತು ಸಕ್ಸಸ್ಫುಲ್ ಆಗಲಿಲ್ಲ, ಅಥವಾ ನಮ್ಮಪ್ಪ ನನ್ನನ್ನು ಯಾವ ಕಾಲೇಜ್ನಲ್ಲಿ ಸೇರಿಸಿದ್ರು ಅಲ್ಲಿರುವಂಥ ಕಾಲೇಜ್ ಏನಿರಲಿಲ್ಲ, ಸರಿ ಇರಲಿಲ್ಲ, ಅಥವಾ ನಮ್ಮ ಲೆಕ್ಚರ್ ಏನಿರಲಿಲ್ಲ ನನಗೆ ತುಂಬ ಸಹಾಯ ಮಾಡಲಿಲ್ಲ, ಅಥವಾ ನನಗೆ ನಮ್ಮ ಮನೆಯಲ್ಲಿ ನನ್ನ ತಾಯಿ ಏನಾಗ್ಬಿಟ್ರು, ಅನಾರೋಗ್ಯಕ್ಕೆ ಬಿದ್ರು, ಏನಾದ್ರೂ ಕಾರಣಗಳು ಇರಬಹುದು. ಈ ಕಾರಣಗಳನ್ನ ಯಾರು ಹೇಳ್ತಾರಲ್ಲ ಅವ್ರು ಯಾರು ಸಕ್ಸಸ್ಫುಲ್ ಆಗೋದಿಲ್ಲ. ಈ ಕಾರಣಗಳೇ ಅವರಿಗೆ ಮುಳ್ಳುಗಳು. ಈಗ ನಿನ್ನ ಸ್ನೇಹಿತೆ ಹೇಳಿದ್ಲು ಆ ಕಾಲೇಜೇ ಸರಿ ಇರಲಿಲ್ಲ. ಯಾಕೆ? ಆ ಕಾಲೇಜ್ನಲ್ಲಿ ಓದಿರೋರು ಯಾರು ಯಾವ ಸಾಧನೆಯನ್ನು ಮಾಡಿಲ್ವಾ? ಎಲ್ಲರೂ ಜೀರೋನ. ಎಷ್ಟೋ ಜನ ಸಾಧನೆ ಮಾಡಿ ಹೋಗಿದ್ದಾರೆ, ದೊಡ್ಡ ದೊಡ್ಡ ಲೆವೆಲ್ನಲ್ಲಿ ಇದ್ದಾರೆ. ಇವಳು ಯಾಕೆ ಹೇಳ್ತಿದ್ದಾಳೆ? ಮೂಲ ಕಾರಣ ಇವಳದೇ ಫಾಲ್ಟ್. ಅಂದ್ರೆ ಏನೇ ತಪ್ಪಾಗಿದ್ರು ಅದು ನನ್ನಿಂದ ಅಂತ ನಾವು ತಗೊಂಡಾಗ ಪರಿವರ್ತನೆ ಮಾಡಬಹುದು. ಇಲ್ಲ ಅಂತಂದ್ರೆ ನಾವು ಸಕ್ಸಸ್ಫುಲ್ ಆಗಕ್ ಸಾಧ್ಯವಿಲ್ಲ. ಬರೀ ಬೇರೆಯವ್ರನ್ನ ಕಾರಣ ಹೇಳೋದು ತುಂಬಾ ಈಸಿ. ಈಗ ನನ್ನ ತಾಯಿಗೆ ಅನಾರೋಗ್ಯ ಇತ್ತು, ನನಗಾಗ್ಲಿಲ್ಲ, ಇದು ತುಂಬಾ ಈಸಿ ಹೇಳೋದು. ನಿನ್ ತಾಯಿಗೆ ಅನಾರೋಗ್ಯ ಇದೆ ನಿಜ, ಹಾಗಂತ ನಿನ್ ತಾಯಿ ಓದೋದನ್ನ ಬಿಡು ಅಂತ ಹೇಳಿಲ್ಲ. ತಾಯಿ ಹೇಳಿದಾಳೆ ಓದು ನೀನು. ಆಕೆಯ ಗುರಿ ಇತ್ತು ಅಂದ್ರೆ ಇವು ಯಾವ ಕಾರಣಗಳು ಕಾಣೋದಿಲ್ಲ. ಒಂದು ದಾರಿ ನಾವು ಹುಡ್ಕೊಳ್ತೀವಿ ಅಂತ ಹೇಳಿ, ಎಲ್ಲ ಥರ ನಮಗೆ ಡಿಸ್ಟ್ರಾಕ್ಷನ್ಸ್ ಇರಲಿ, ಪರಿಸ್ಥಿತಿ ಇರಲಿ, ಅಡೆತಡೆಗಳಿರಲಿ, ನನ್ನ ಗುರಿ ನನಗೆ ದೃಢವಾಗಿ ಇತ್ತು ಅಂತಂದ್ರೆ ನಾವು ಒಂದು ದಾರಿಯನ್ನು ಹುಡ್ಕೊಂಡು ಆ ನಿಟ್ಟಿನಲ್ಲಿ ಸಾಕ್ತೀವಿ ಅಂತ ಹೇಳಿ. ಜನರ ಮನಸ್ಸಿನಲ್ಲಿ ಏನಿದೆ, ಇವರು ಸಾಧನೆ ಮಾಡಕ್ ಹೋದಾಗ ಇವರಿಗೆ ಹೈವೇ ರೋಡ್ ಇರುತ್ತೆ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ನನ್ಗೆ ಏನೂ ಪ್ರಾಬ್ಲಮ್ ಇರಬಾರ್ದು, ರೈಟ್? ಏನೂ ಪ್ರಾಬ್ಲಮ್ ಇಲ್ಲದ ತರಹ ತಂದೆ ತಾಯಿಗಳು ಇವರನ್ನ ಸಲುಹಿದರೂ ಸಹ ಇವರೇ ಒಂದು ಪ್ರಾಬ್ಲಮ್. ನಂತರ ಇವರಿಗೆ ನನಗಿಲ್ಲ, ಆ ಸಮಯದಲ್ಲಿ ತುಂಬಾ ನಿದ್ದೆ ಬಂತು, ಅಥವಾ ನನಗೆ ಆ ಸಮಯದಲ್ಲಿ ಮನಸ್ಸೇನಿರ್ಲಿಲ್ಲ, ವಿಚಲಿತ ಆಗಿತ್ತು, ನನಗೆ ಅವರು ಮೋಸ ಮಾಡಿದ್ರು, ಏನು 108 ಕಾರಣಗಳನ್ನ ಹೇಳ್ಕೊಂಡು ಸಕ್ಸಸ್ಫುಲ್ ಆಗಿಲ್ಲ ಅಂದ್ರೆ ಬೇರೆಯವರು ಯಾರು ಕಾರಣರಲ್ಲ, ಅದಕ್ಕೆ ನಾನೇ ಕಾರಣ ಅಂತ ತಗೋಬೇಕು. ನಾವು ಅದಕ್ಕೆ ನಾನೇ ಹೊರೆ ಅಂತ ತಗೋಬೇಕು. ಆಗ ನೀವು ಮತ್ತೆ ಮೇಲಕ್ಕೆದ್ದೊಳಕ್ ಸಾಧ್ಯ ಆಗುತ್ತೆ. ಬೇರೆಯವ್ರನ್ನ ಹೊರೆ ಹಾಕಿದಾಗ ನೀವು ಮೇಲಕ್ಕೆ ಬರಕ್ ಆಗೋದಿಲ್ಲ. ಇನ್ನು ಕೆಲವೊಬ್ರು ತುಂಬಾ ಪರಿಶ್ರಮ ಪಡ್ತಿರ್ತಾರೆ. ನನ್ನ ಫ್ರೆಂಡು MA ಕಲಿಬೇಕಾದ್ರೆ ಅವಳು ತುಂಬಾ ಸಲ ಬರೆಯೋಳು, ಒಂದು ಕ್ವೆಶನಿಗೆ ಆನ್ಸರು ಅದನ್ನು ಬಾರಿ 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 ರಿಪೀಟ್ ಮಾಡಿ ಬರೆಯೋಳು. ಆದರೂ ಶಿ ಕುಡ್ ನಾಟ್ ಅಂಡರ್ಸ್ಟ್ಯಾಂಡ್ ಅಂತ ಹೇಳಿ, ಅವಳಿಗೆ ಅರ್ಥನೇ ಆಗ್ತಾ ಇರಲಿಲ್ಲ, ಅಥವಾ ಅದು ನೆನಪಿಗೆ ಉಳಿತಾನೆ ಇರಲಿಲ್ಲ. ಅಂಥವ್ರು ಏನು ಮಾಡಬೇಕು? ಸೊ ಅವಳ ಪ್ರಯತ್ನ ಇದೆಯಲ್ಲ, ಆ ಪ್ರಯತ್ನ ಅವಳಿಗೆ ಕೊನೆಗೆ ಒಂದು ದಿನ ವಿಜಯವನ್ನ ತಂದು ಕೊಡುತ್ತೆ. ನಾನು ಪ್ರಯತ್ನನೇ ಮಾಡ್ಲಿಲ್ಲ ಅಂದ್ರೆ ನಾನು ಹೇಗೆ ವಿಜಯ ಆಗ್ತೀನಿ? ಅವಳಿಗೆ MAದಲ್ಲಿ ಆ ಪ್ರಯತ್ನ ಮಾಡ್ತಿದ್ದಾಳೆ ಅಂತಂದ್ರೆ ಆಕೆಗೆ ಕೊನೆಗೆ ವಿಜಯ ಇದ್ದೇ ಇದೆ. ಯಾಕಂದ್ರೆ MA ಮುಗಿದ್ಮೇಲೆ ಮತ್ತೆ ಇನ್ನು ಓದಿದೆಯಲ್ಲ, B.Ed ಇದೆ, M.Ed ಇದೆ, ಸೊ PhD ಇದೆ, MPhil ಇದೆ, SET ಇದೆ, NET ಇದೆ. ಸೊ ಆ ಎಲ್ಲ ಎಕ್ಸಾಮ್ಸ್ ಗಳನ್ನ ಆಕೆ ಪಾಸ್ ಮಾಡಬಲ್ಲಳು. ಏಕೆಂದ್ರೆ ಆಕೆ ಆ ಒಂದು ಶ್ರಮ ಪಡ್ತಾ ಇದ್ದಾಳೆ. ನನ್ನ ಕೈಯಿಂದ ಆಗೋದಿಲ್ಲ ಅಂತ ಕೈ ಕಟ್ಟು ಕೂತ್ಕೊಂಡ್ಲಿಲ್ಲ. ಆಗೋದಿಲ್ಲ ಅನ್ನುವಂತ ಮನುಷ್ಯ ಏನ್ ಮಾಡೋದಕ್ಕೂ ಸಾಧ್ಯವಿಲ್ಲ. ಅದಕ್ಕೆ ಬಹುಶಃ ದೇರ್ ಇಸ್ ನೋ ಶಾರ್ಟ್ ಕಟ್ ಟು ಸಕ್ಸಸ್ ಅಂತ ಹೇಳ್ತಾರೆ. ಅಂದ್ರೆ ಪರಿಶ್ರಮ ಪಟ್ಟಾಗೆ ಮುಂದೆ ಹೋಗ್ಬೋದು ವ್ಯಕ್ತಿ ಅಂತ ಹೇಳಿ. ನಾನು ಈಗಿನ ವಿದ್ಯಾರ್ಥಿಗಳು ಬರೀ ಬೇರೆಯವ್ರ ಮೇಲೆ ಹಾಕೋದೆ. ಏನಾದ್ರೂ ಕೇಳಿ ನೀವು, ಇಲ್ಲ ನಮ್ಮ ಮಮ್ಮಿ ಕಾಟಕ್ಕೆ ಹೀಗಾಗಿರೋದು, ಇಲ್ಲ ನಮ್ಮ ಡ್ಯಾಡಿ ಅವ್ರದಿಂದ ಹೀಗಾಗಿರೋದು, ಬೇರೆಯವ್ರ ಕಾರಣಗಳನ್ನೇ ಹೇಳೋದು ಅವರು. ನೀವು ಬೇಕಾದ್ರೆ ನೋಡ್ಬಹುದು, ಅವರು ತಾಯಿ ಬಂದು ಹೇಳ್ತಿರ್ತಾರೆ, SSLC ತನಕ ನನ್ನ ಮಗ ತುಂಬಾ ಚೆನ್ನಾಗಿದ್ರು, PUC ಸೆಕೆಂಡ್ ಇಯರಿಗೆ ಬಂದಾದ್ಮೇಲೆ ನನ್ನ ಮಗ ಏನಾಗ್ಬಿಟ್ರು, ಹಾಳಾಗ್ಬಿಟ್ರು. ಅದಕ್ಕೆ ಕಾರಣ ಆ ತಾಯಿನೂ ಏನ್ ಹೇಳ್ತಾರೆ, ಬೇರೆಯವರ ಸ್ನೇಹಿತರೇ ಕಾರಣ ಅಂತ. ಕೆಟ್ಟೋರು ಇರ್ತಾರೆ, ಕೆಟ್ಟ ಮಾರ್ಗ ತೋರಿಸೋರು ಇರ್ತಾರೆ, ನಡೆಯೋರು ನಾವಲ್ವಾ? ಅದು ನಮ್ಮ ಮನಸ್ಸಿನಲ್ಲೇ ಇರ್ಬೇಕಲ್ಲ, ನಾನು ಹೇಗೆ ಹೋಗ್ಬೇಕು ಅಂತ. ಆಗ ಮಾತ್ರ ನಾವು ವಿಜಯಿಗಳಾಗಕ್ಕೆ ಸಾಧ್ಯವಾಗ್ತದೆ. ಇತಿಹಾಸ ಪುಟದಲ್ಲಿ ಯಾರ ಹೆಸರು ಬರೆದಿದ್ದಾರೆ, ಅವ್ರು ಯಾರು ಈ ತರ ಬೇರೆಯವರ ಮೇಲೆ ಕಾರಣಗಳನ್ನ ಹೇಳಿದವರಲ್ಲ. ಅವರಿಗೂ
ಸಾವಿರಾರು ಸಮಸ್ಯೆಗಳು ಬಂದ್ವು, ವಿಘ್ನಗಳು ಬಂದ್ವು. ಅದನ್ನೆಲ್ಲ ನನ್ನಿಂದನೇ ಅಂತ ತಗೊಂಡ್ರು. ನಾನು ಅದನ್ನ ಸರಿ ಮಾಡಬೇಕು ಅಂತ ಹೇಳಿದ್ರು. ಆಗ ಅವರು ಒಂದು ಗುರಿಯನ್ನ ಮುಟ್ಟೋಕೆ ಸಾಧ್ಯವಾಯಿತು. ವೆನ್ ಐ ಥಿಂಕ್ ಐ ಆಮ್ ರೆಸ್ಪಾನ್ಸಿಬಲ್ ಫಾರ್ ಮೈ ಫಾಲ್ಟ್ಸ್, ಫಾರ್ ಮೈ ಮಿಸ್ಟೇಕ್ಸ್ ಅಂತ ಹೇಳಿ ನಾವು ಒಂದು ತಿಳ್ಕೊಂಡು ಒಂದು ಹಾದಿಯಲ್ಲಿ ನಾವು ಸಾಕ್ತೇವೆ. ಆಮೇಲೆ ಎಲ್ಲ ಜವಾಬ್ದಾರಿಗಳನ್ನ ತಗೊಳ್ತೀವಿ. ಡಿಸ್ಟ್ರಾಕ್ಷನ್ಸ್ಗೆ ಜವಾಬ್ದಾರಿಗಳನ್ನ ತಗೊಂಡು ಇವಾಗ ನಾವು ಮುಂದೆ ಸಾಕ್ತಿವಿ. ಅವಾಗ ನಮಗೆ ಸಫಲತೆ ಸಿಗುತ್ತೆ ಅಂತ ಹೇಳ್ತೇವೆ. ಮತ್ತೆ ರೂಟ್ ಸಿಗುತ್ತೆ ನಿಮ್ಗೆ. ರೈಟ್. ಈಗ ನಂದೇ ಎಲ್ಲ ಜವಾಬ್ದಾರಿ ಎಂದಾಗ ಸರಿ ಮಾಡ್ಬೇಕಾಗಿರೋದು ಯಾರು? ಮತ್ತೆ ನಾನೇ. ನಾವು ಬೇರೆಯವ್ರ ಮೇಲೆ ತೋರಿಸುವಾಗ ಅವ್ರು ಸರಿ ಮಾಡೋದಿಲ್ಲ, ಮತ್ ನೀವು ಸರಿ ಆಗೋದೇ ಇಲ್ವಾ? ಹಾಗಾದ್ರೆ ಸರಿ ಮಾಡೋಳು ನಾನು. ಅದಕ್ಕೆ ಏನೇ ನನಗೆ ಸಮಸ್ಯೆಗಳು ಬಂದ್ರು ಅದು ನನ್ನಿಂದನೇ ಆಗಿದೆ ಅಂತ ತಿಳ್ಕೋಬೇಕು. ಅದನ್ನ ನಾನೇ ಸರಿ ಮಾಡ್ಕೋಬೇಕು ಅಂತ. ಅಂದ್ರೆ ಈಗ ಒಂದು ಪ್ರಾಬ್ಲಮ್ ಬಂತು. ಆ ಪ್ರಾಬ್ಲಮ್ ಬಂದಾಗ ಅದಕ್ಕೆ ನಾವು ಪರಿಹಾರ ಹುಡುಕ್ಬೇಕು ಅಥವಾ ಪ್ರಾಬ್ಲಮ್ ಬಗ್ಗೆನೇ ವಿಚಾರ ಮಾಡ್ಬೇಕು? ಪರಿಹಾರ ಹುಡುಕ್ಬೇಕು. ಪ್ರಾಬ್ಲಮ್ ಬಗ್ಗೆ ವಿಚಾರ ಮಾಡಿದ್ರೆ ಅದು ಸಾಲ್ವ್ ಆಗೋದಿಲ್ಲಲ್ಲ, ಇನ್ನಷ್ಟು ದೊಡ್ಡದಾಗ್ಬೋದು ಬಹುಶಃ. ಗುಡ್ಡ ಆಗ್ತಾ ಹೋಗುತ್ತೆ. ಯಾವಾಗ ನೀವು ಪರಿಹಾರದ ಕಡೆ ಹೋಗ್ತೀರಿ ಆಗ ನಿಮ್ಮ ಗುರಿ ಮುಟ್ಟಕ್ ಸಾಧ್ಯವಾಗುತ್ತೆ. ಅದಕ್ಕೆ ಬಹುಶಃ ಹೇಳ್ತಾರೆ ಸಮಸ್ಯೆ ಬಡಿ ನಹಿ ಹೈ, ಹಮ್ ಉಸ್ಕೋ ಸೋಚ್ ಸೋಚ್ ಕರ್ ಬಡಾ ಕರ್ ದೇತೆ ಹೈ ಅಂತ ಹೇಳಿ. ಸಮಸ್ಯೆ ದೊಡ್ಡದಲ್ಲ, ಅದನ್ನ ನಾವು ಯೋಚನೆ ಮಾಡಿ 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 ತುಂಬಾ ದೊಡ್ಡದು ಬೆಟ್ಟ ಗುಡ್ಡ ಮಾಡ್ಬಿಡ್ತೀವಿ ಅಂತ ಹೇಳಿ. ಮತ್ತೆ ಇನ್ನೊಂದೇನಂದ್ರೆ ಆ ಸಮಸ್ಯೆಯನ್ನೇ ನಾವು ಕಡಿತಾ ಕುಂದಿರ್ತೀವಿ. ಪಕ್ಕದಲ್ಲಿ ದಾರಿ ಇದೆ, ಹೋಗ್ಬಿಟ್ರೆ ಆಗೋಯ್ತಲ್ವಾ? ರೈಟ್. ಇಲ್ಲ, ಅದನ್ನೇ ಕಡಿತಾ ಕುತ್ಕೊಳ್ಳೋದು. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ ನಿಮ್ಮ ಸಫಲತೆಗೆ ಒಂದು ಬಾಗಿಲು ಮುಚ್ಚಿದೆ, ಆ ಬಾಗಿಲನ್ನೇ ತಟ್ತಾ ಕುತ್ಕೋಬೇಡಿ. ಆಲ್ರೆಡಿ ನಿಮಗಾಗಿ 100 ಬಾಗಿಲುಗಳು ಓಪನ್ ಆಗಿದೆ, ಅದ್ರ ಕಡೆ ಪ್ರಯತ್ನ ಮಾಡಿ. ಆದ್ರೆ ನಿಮ್ ಗುರಿಯನ್ನ ಬಿಡಬೇಡಿ, ಆಗ ಮಾತ್ರ ನಾವು ಸಕ್ಸಸ್ ಆಗೋಕೆ ಸಾಧ್ಯ. ಅಂದ್ರೆ ಕೆಲವರು ಒಂದನ್ನೇ ಹಿಡ್ಕೊಂಡು ಕುತ್ಕೊಂಡ್ಬಿಡ್ತಾರೆ. ನನ್ಗೆ ಆ ಟೀಚರ್ ಕೈ ಬಿಟ್ಬಿಟ್ರೆ ನನ್ನ ಲೈಫ್ ಏನು ಬಾತ್, ಆ ಟೀಚರ್ಗೆ ನೀವು ಬೇಡವೇ ಬೇಡ. ಓಕೆ, ಅವ್ರಿಗೆ ಬೇಡ ಅಂದ್ರೆ ಇನ್ನೊಬ್ರು ನಿಮ್ಗೆ ಇದ್ದೇ ಇರ್ತಾರೆ. ಯಾವಾಗ ಆ ಪ್ರಕಾರವಾಗಿ ನಾವು ತಗೊಂತಾ ಹೋಗ್ತೀವಿ ಸಫಲತೆ ಸಿಗುತ್ತೆ. ಅಥವಾ ಒಂದನ್ನೇ ಸಮಸ್ಯೆಯನ್ನೇ ಏನ್ ಮಾಡೋದು, ಕಟ್ಟಿಯೋದು. ಅದಕ್ಕೆ ಬಹುಶಃ ನಿಮ್ಮ ದಾರಿಯಲ್ಲಿ ಒಂದಿಷ್ಟು ಕಲ್ಲು ಬಿದ್ದಿದ್ರೆ ಅದರಿಂದ ನೀವು ಏನ್ ಮಾಡ್ತೀರಿ ಅನ್ನೋದು 2 ಆಪ್ಷನ್ ಇದೆ. ಒಂದು, ನೀವು ಒಂದು ದೊಡ್ಡ ದಿವಾರ್ ಮಾಡ್ಬೋದು, ಗೋಡೆಯನ್ನ ಮಾಡ್ಬೋದು, ಇಲ್ಲ ಅಂದ್ರೆ ಬ್ರಿಡ್ಜ್ ಮಾಡಿ ಅದರ ಮೇಲೆ ದಾಟ್ ಹೋಗ್ಬೋದು ಅಂತ ಹೇಳ್ತಾರೆ. ಅಂದ್ರೆ ನಾವು ಏನೇ ಆದ್ರೂ ಹೇಗೆ ಪಾಸಿಟಿವ್ ಅನ್ನ ತಗೊಳೋದು ಅಂತ. ಯಾರೋ ಒಬ್ರು ಕಲ್ಲು ಎಸಿತಿದ್ರಂತೆ ಪಕ್ಕದ ಮನೆಯಲ್ಲಿ, ಅವನೆಲ್ಲ ಆರಿಸ್ಕೊಂಡು ಕುಂದಿರ್ತಿದ್ನಂತೆ. ಸೊ ಅದನ್ನ ಆರಿಸ್ಕೊಂಡು ಅವ್ನು ಬುನಾದಿ ಕಲ್ಲನ್ನೇ ಮಾಡ್ಕೊಂಡಂತೆ, ಸಣ್ಣ ಸಣ್ಣದ್ದು. ಅಂದ್ರೆ ನಾವು ತಗೊಳ್ಳುವಂತಹ ಪಾಸಿಟಿವ್ ವೇ ಮೇಲೆ ಹೋಗುತ್ತೆ. ಸಮಸ್ಯೆಗಳು, ವಿಘ್ನಗಳು ನಮ್ಮನ್ನ ಗಟ್ಟಿಯನ್ನಾಗಿ ಮಾಡ್ತವೆ. ಸಮಸ್ಯೆನೇ ಬಂದಿಲ್ಲ, ವಿಘ್ನನೇ ಬಂದಿಲ್ಲ, ನೀವು ಗಟ್ಟಿ ಅಂತ ಹೇಗೆ ಹೇಳ್ತೀರಾ? ಏಕದಮ್ ಕೊನೆಗೆ ಬಂದ್ಬಿಡ್ತ್ರೆ ಅದನ್ನ ದಾಟೋದು ಎಷ್ಟು ಕಷ್ಟವಾಗುತ್ತೆ. ಅದಕ್ಕೆ ಮಧ್ಯದಲ್ಲಿ ಸಣ್ಣದು ಗುಡ್ಡ ಬೆಟ್ಟ ಬರ್ತಾ ಇರುತ್ತೆ. ಅದೇ ಸಮಸ್ಯೆ ಬಂದಿಲ್ಲ ಅಂದ್ರೆ ನಾವೇ ಸ್ಟ್ರಾಂಗ್ ಅಂತ ಹೇಳಿ ನಮ್ಗೆ ಗೊತ್ತೇನೆ ಆಗೋದಿಲ್ಲ. ಈಗ ನೀವು ಸ್ಟ್ರಾಂಗ್ ಅಂತ ಹೇಗೆ ಹೇಳ್ತೀರಾ? ಯುದ್ಧ ಮಾಡಿದ್ರಲ್ವಾ, ರೈಟ್, ನೀವು ಯುದ್ಧ ಮಾಡಿದಾಗ ಗೆಲುವು ಅಂತ ಹೇಳೋದು, ಯುದ್ಧಕ್ಕೆ ಬಂದಿಲ್ಲ ಗೆಲುವು ಅಂತ ಹೇಳೋದಕ್ಕೆ ಹೇಗೆ ಸಾಧ್ಯ? ಪಾಸಿಬಲ್ ಇಲ್ಲ. ಆಮೇಲೆ ಒಂದು ಸ್ಟ್ರೇಟ್ ಲೈನ್ ಆಗಿ ನಾವು ನಡೀತಾ ಇದ್ರೆ ಏನೋ ಒಂದು ಮಜಾನು ಬರಲ್ಲ, ಸ್ವಲ್ಪ ಏರಿಳಿತಾ ಇರಬೇಕು ಅಂತ ಹೇಳಿ. ಯಾಕೆಂದ್ರೆ ನಿಮ್ಗೆ ಗೊತ್ತಿದೆ ಡಾಕ್ಟರ್, ನಮ್ಮ BP ಸಹಜವಾಗಿ ಇತ್ತು ಅಂತಂದ್ರೆ ಅವನ್ ಬದುಕೇ ಇಲ್ಲ ಅಂತ ಹೇಳ್ತಾರೆ. ಅದೇ ಇರೋದೇ ಹೇಗಿದೆ, ಏರಿಳಿತ. ಅದು ಏರಿಳಿತ ಇದ್ರೇನೆ ನೀವು ಜೀವಂತವಾಗಿದ್ದೀರಿ ಅಂತ ಅರ್ಥ. ಬದುಕಿನಲ್ಲಿ ನಮಗೆ ಸಮಸ್ಯೆಗಳು ಬಂದ ಹಾಗೆಲ್ಲ ನಾವು ಬದುಕನ್ನ ಒಂದು ಚಾಲೆಂಜ್ ಆಗಿ ತಗೊಂಡಿದ್ದೀವಿ, ಅದನ್ನ ನಾವು ಎದುರಿಸ್ತಾ ಇದ್ದೀವಿ ಅಂತ ಅರ್ಥ. ಅದು ಅಂದ್ರೆ ನನ್ನದೇನಂದ್ರೆ ಸಮಸ್ಯೆ ಬಂದ್ರೆ ಹೆದರ್ಕೊಂಡು ಓಡ್ ಹೋಗ್ಬೇಡಿ, ಹಿಂದಕ್ಕೆ ಹೋಗ್ಬೇಡಿ, ಅದನ್ನ ದೃಢ ಮನಸ್ಸಿನಿಂದ ಛಲದಿಂದ ಮುಂದಕ್ಕೆ ಹೋಗಿ. ಈಗಿನ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಸಣ್ಣದು ಸಮಸ್ಯೆಗೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ, ಚೀಟಿ ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ. ನಮ್ಮಲ್ಲೇ ಒಬ್ಬ ಹುಡುಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ಲು. ಅವ್ರ ತಾಯಿ ನನಗೆ ಪರಿಚಿತಳು, ಬಂದ್ಲು. ತುಂಬಾ ದುಃಖದಿಂದ ಕಷ್ಟಪಟ್ಟು ಸಾಕಿ ಸಲುವಿ
21 ವರ್ಷ ಬೆಳೆಸಿದ್ದೀನಿ. ಹ್ಮ್. ಯಾರದೋ ಒಂದು ವಿಷಯಕ್ಕೆ ಇವಳು ಸತ್ತು ಹೋಗಿದ್ದಾಳಲ್ಲಕ್ಕ, ನನ್ನ ಬಗ್ಗೆ ಅವಳು ಒಂದು ವಿಚಾರ ಮಾಡಬಾರ್ದ? ನನ್ನ ತಾಯಿಗೆ ಎಷ್ಟು ನೋವು ಆಗಬಹುದು ಅಂತ ಯಾಕೆ ವಿಚಾರ ಮಾಡಲಿಲ್ಲ ಅವಳು? ತುಂಬ ಆ ಹುಡುಗಿ ಆ ಕ್ಷಣ ಸ್ವಲ್ಪ ವಿಚಾರ ಮಾಡಿದ್ರೆ, ಅಯ್ಯೋ ನನ್ನ ತಾಯಿ ಎಲ್ಲಿ ನನಗೆ ಬೈತಾಳೆ ಅಂತ. ತಾಯಿ ಹೇಳ್ತಾಳೆ, ಹುಟ್ಟದಾಗಿನಿಂದ ಇಲ್ಲಿವರೆಗೂ ಅವರು ಮಾಡಿರುವ ತಪ್ಪುಗಳನ್ನೆಲ್ಲ ನಾವು ಕ್ಷಮಿಸ್ತಾ ಬಂದಿದ್ದೀವಿ. ಈಗ ನಾನು ಕ್ಷಮಿಸ್ತಾ ಇರ್ತೀನ? ಸರಿಯಾದಂತಹ ದಾರಿಗೆ ನಾನು ಕರ್ಕೊಂಡು ಹೋಗ್ತಿದ್ದೆ. ಈಗ ಜೀವ ಬಾ ಅಂದ್ರೆ ಬರುತ್ತಾ? ಅಂದ್ರೆ ನಾವು ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಹೆದರ್ಕೊಂಡ್ಬಿಡ್ತೀವಿ. ಈಗಿನ ವಿದ್ಯಾರ್ಥಿಗಳು ಸಹ ಹೆದರ್ಕೊಂಡ್ಬಿಡ್ತಾರೆ. ಹಾಗಾಗಿ ಅವ್ರು ಹೆದರ್ಕೊಂಡನೆ ಯಾರಾದ್ರೂ ಒಬ್ರು ಅಪಪ್ರಚಾರ ಮಾಡಿದ್ರು ಅಂದ ಆ ಕ್ಷಣನೂ ಏನ್ ಮಾಡೋದು, ತುಂಬಾ ಫೀಲಿಂಗ್ ನಲ್ಲಿ ಬಂದ್ಬಿಡೋದು. ನೀನ್ ಸರಿ ಇದೀಯಾ ಅಂದ್ಮೇಲೆ ನೀನ್ ಯಾವ ವಿಷಯಕ್ಕೂ ಹೆದರೋ ಅವಶ್ಯಕತೆ ಇಲ್ಲ. ನನ್ ಬದುಕು ನಾನ್ ಪ್ರೀತಿ ಮಾಡ್ಬೇಕು, ನಾನ್ ಸಾಧನೆ ಮಾಡ್ಬೇಕು. ಈ ತರ ನಿನ್ನ ಒಳಗಿನ ಅಂತರಾತ್ಮ ಅವಚೇತನ ಮನಸ್ಸಿಗೆ ಕೊಟ್ಬಿಟ್ರೆ ಅದು ಸೆಟ್ ಆಗ್ಬಿಡುತ್ತೆ. ಬರುವಂತ ಸಮಸ್ಯೆಗಳನ್ನ ಈಸಿಯಾಗಿ ಏನ್ ಮಾಡ್ಬೋದು, ನಾವು ಪಾರ್ ಮಾಡ್ಬೋದು. ಇಲ್ಲಿವರೆಗೂ ಸಫಲತೆಯನ್ನು ಪಡೀಲಿಕ್ಕೋಸ್ಕರ ತುಂಬ ಸುಲಭದ ದಾರಿಗಳನ್ನು ಹೇಳ್ತಾ ಹೋದರೆ ಕೇಳೋಕ್ಕೆ ಸುಲಭ ಇದೆ, ಆದರೆ ಪರಿಶ್ರಮ ಮಾಡಬೇಕು ಅಂತ ಹೇಳಿ ತಮಗೆ ತುಂಬ ಹೃದಯ ಧನ್ಯವಾದಗಳು ಅಕ್ಕ. ಧನ್ಯವಾದಗಳು. ಓಂ ಶಾಂತಿ. ವೀಕ್ಷಕರೇ, ನೋಡಿದ್ರಲ್ಲ, ದೆರ್ ಈಸ್ ನೋ ಶಾರ್ಟ್ಕಟ್ ಫಾರ್ ಸಕ್ಸಸ್ ಪಡಿಬೇಕಾದ್ರೆ, ನಾವು ಸಕ್ಸಸ್ಸಿನ ದಾರಿಯಲ್ಲಿ ಹೋಗಬೇಕಾದ್ರೆ ನಾವು ದಿನಾಗಲೂ ಅಷ್ಟೇ ಎನರ್ಜಿಯಿಂದ ಪ್ರಾಕ್ಟೀಸ್ ಮಾಡಬೇಕು. ಎರಡನೇದಾಗಿ ಯಾರದೇ ಮಾತಿಗೂ ಕಿವಿಗೊಡದೆ ಮುಂದೆ ಸಾಗಬೇಕು. ಆಗ ಮಾತ್ರ ಸಫಲತೆ ಸಿಗುತ್ತದೆ. ಮತ್ತೊಂದು ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ